ಈಗ ನೋಡಿ, ಫೈಂಡ್ ದ ಐಗನ್ ವ್ಯಾಲ್ಯೂಸ್ ಆ್ಯಂಡ್ ಐಗನ್ ವೆಕ್ಟರ್ಸ್ ಆಫ್ ದ ಮ್ಯಾಟ್ರಿಕ್ಸ್. ಮ್ಯಾಟ್ರಿಕ್ಸ್ ಎ ಈಸ್ ಈಕ್ವಲ್ ಟು 1 -2 4 -2 5 -2 4 -2 1. ಇದು ಜೆಕೋಬಿ ಮೆಥಡಿಂದ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಅಲ್ಲಿ ಅವರು ಜೆಕೋಬಿ ಮೆಥಡ್ ಅಂತ ಕೇಳಿಲ್ಲ. ಅರ್ಥ ಆಗ್ತಿದೆಯಲ್ವ? ಇಲ್ಲಿರೋದು ನಿಮ್ಮ ಸಿಲೆಬಸ್ ಪ್ರಕಾರ ಜೆಕೋಬಿ ಮೆಥಡಲ್ಲಿ ಮಾಡಬೇಕು ನಾವು. ಗೊತ್ತಾಗ್ತಿದೆಯಲ್ವ? ಈಗ ಎ ಏನು? 1 -2 4 -2 5 -2 4 -2 1. ಇದು ಎ ಮ್ಯಾಟ್ರಿಕ್ಸ್. ಅರ್ಥ ಆಗ್ತಿದೆಯಲ್ವ? ಈಗ ನೀವೇನು ಮಾಡಬೇಕಂದ್ರೆ ಇಲ್ಲಿ ಫಸ್ಟು ಇದು ಡಯಾಗ್ನಲ್ ಎಲಿಮೆಂಟ್ಸ್ 1 5 1. ಅರ್ಥ ಆಗ್ತಿದೆಯಲ್ವ? ನೀವೇನು ಫೈಂಡ್ ಮಾಡಬೇಕು? ಲಾರ್ಜೆಸ್ಟ್ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್. ಈಗ -2 4 -2 -2 4 -2ಲಿ ಲಾರ್ಜೆಸ್ಟ್ ನಾನ್ ಡಯಾಗ್ನಲ್ ಎಲಿಮೆಂಟ್ ಯಾವುದು? 4. ಅಕಸ್ಮಾತ್ ಏನಾದರೂ -6 ಇದ್ದರೆ -6ನ ಚೂಸ್ ಮಾಡಬೇಕು. ನೆಗೆಟಿವ್ ಸೈನು ಅದೆಲ್ಲ ತಲೆ ಕೆಡಿಸ್ಕೋಬೇಡಿ. ಯಾವ ನಂಬರ್ ಜಾಸ್ತಿ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡಿ. ಅರ್ಥ ಆಗ್ತಿದೆಯಲ್ವ? ಅಂದರೆ ಅರ್ಥ ನೆಗೆಟಿವ್ನು ಪಾಸಿಟಿವ್ ಮಾಡಿಬಿಟ್ಟು ಈ 2 4 2 ಅಂದ್ಕೊಳ್ಳಿ. ಇದರಲ್ಲಿ ಜಾಸ್ತಿ ಯಾವುದು? 4. ಅಕಸ್ಮಾತ್ -6 4 -6 ಇದ್ದರೆ 6ನ ತೊಗೋಬೇಕು. ಅರ್ಥ ಆಗ್ತಿದೆಯಲ್ವ? ಈಗ ಹಿಯರ್ ದ largest non-diagonal element. Non-diagonal element. ಇಲ್ಲಿ ನಾನ್ ಡಯಾಗ್ನಲ್ ಎಲಿಮೆಂಟ್ ಎಲ್ಲಿರೋದು? ಫಸ್ಟ್ ರೋ ಥರ್ಡ್ ಕಾಲಮಲ್ಲಿ, ಥರ್ಡ್ ರೋ ಫಸ್ಟ್ ಕಾಲಮಲ್ಲಿ ಎರಡೂ ಬರ್ಕೊಳ್ಳಿ. A13 ಈಸ್ ಈಕ್ವಲ್ ಟು A31 ಈಸ್ ಈಕ್ವಲ್ ಟು 4. ಈಗ ಆ್ಯಂಡ್ ಅಂತ ಬರೆದು ಇದು ಕರೆಸ್ಪಾಂಡಿಂಗ್ ಡಯಾಗ್ನಲ್ ಎಲಿಮೆಂಟ್ಸ್ ಬರ್ಕೊಳ್ಳಿ. A11 ಮತ್ತು A33. A11 A33 ಈಸ್ ಈಕ್ವಲ್ ಟು 1. ಇದು ಕರೆಸ್ಪಾಂಡಿಂಗ್ ಡಯಾಗ್ನಲ್ ಎಲಿಮೆಂಟ್ಸ್. ಈಗ ಫಾರ್ಮುಲಾ tan 2θ ಈಸ್ ಈಕ್ವಲ್ ಟು 2 times A13 ಡಿವೈಡೆಡ್ ಬೈ A1 ಮೈನಸ್ A33. ಇದಕ್ಕೆ ಫಾರ್ಮುಲಾ 2 × 4 ಹೋಲ್ ಡಿವೈಡೆಡ್ ಬೈ 1 ಮೈನಸ್ 1. 2 4 8, 8/0 ಅಂದರೆ ಇನ್ಫಿನಿಟಿ. ನೆಕ್ಸ್ಟ್ tan 2θ ಈಸ್ ಈಕ್ವಲ್ ಟು ಇನ್ಫಿನಿಟಿ ಅಂದರೆ tan π/2ನ ಇನ್ಫಿನಿಟಿ ಅಂತ ಹೇಳೋದು. ಇಂಪ್ಲೈಸ್ 2θ ಏನಾಗುತ್ತೆ? π/2 ಆಗುತ್ತೆ. ಇಂಪ್ಲೈಸ್ θ ಏನಾಗುತ್ತೆ? π/4 ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೀವು ಈಗ ಇಲ್ಲಿ ಡೀಟಾ ಫೈಂಡ್ ಮಾಡಿದ್ಮೇಲೆ S1ನ ಫೈಂಡ್ ಮಾಡಬೇಕು. S1ಗೆ ಫಾರ್ಮುಲಾ ದ ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ ಇಸ್ ದ ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ ಇಸ್ ಅಂತ ಬರೆದ್ಬಿಟ್ಟು ಏನು ಮಾಡಿ, S1 ಈಸ್ ಈಕ್ವಲ್ ಟು ಇಲ್ಲಿ ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ ಬರೆಯೋದು ಯಾವ ಥರ ಅಂದರೆ ಫಸ್ಟು ಇಲ್ಲಿ 1 1 ಮತ್ತು 3 3 ಇದೆಯಲ್ವಾ? ಫಸ್ಟ್ ರೋ ಮತ್ತು ಫಸ್ಟ್ ಕಾಲಮ್ ಎಲಿಮೆಂಟು ಕಾಸ್ ಥೀಟಾ ಇಟ್ಕೊಳ್ಳಿ, ಮತ್ತು ಥರ್ಡ್ ರೋ ಥರ್ಡ್ ಕಾಲಮ್ ಎಲಿಮೆಂಟ್ ಕಾಸ್ ಥೀಟಾ ಇಟ್ಕೊಳ್ಳಿ. ಮಿಕ್ಕಿದ ಡಯಾಗ್ನಲ್ ಎಲಿಮೆಂಟ್ನ 1 ಬರ್ಕೊಳ್ಳಿ. ಈ 1 ಇರೋ ಡಯಾಗ್ನಲ್ ಎಲಿಮೆಂಟ್ಗೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಅಂದರೆ ಅದಕ್ಕೆ ರಿಲೇಟೆಡ್ ರೋ ಮತ್ತು ಕಾಲಮ್ ಎಲಿಮೆಂಟ್ಸ್ನ 0 ಹಾಕಿ ಕಾಸ್ ಥೀಟಾ ರೈಟಲ್ಲಿ ಮೈನಸ್ ಸೈನ್ ಥೀಟಾ ಬರೀರಿ, ಕಾಸ್ ಥೀಟಾ ಲೆಫ್ಟಲ್ಲಿ ಬರೀ ಸೈನ್ ಥೀಟಾ ಬರೀರಿ. ಸಿನ್ಸ್ ಥೀಟಾ ಈಸ್ π/4, ಕಾಸ್ ಥೀಟಾ ಅಂದರೆ 1/√2 ಆಗುತ್ತೆ. 0 ಮೈನಸ್ ಸೈನ್ ಥೀಟಾ ಅಂದರೆ ಮೈನಸ್ 1/√2, 0 1 0. ಸೈನ್ π/4 ಅಂದರೆ 1/√2, 0 ಕಾಸ್ ಥೀಟಾ ಅಂದರೆ 1/√2. ಯಾಕಂದರೆ ಕಾಸ್ π/4 ಅಂದರೂ 1/√2, ಸೈನ್ π/4 ಅಂದರೂ 1/√2. ನೋಡಿ, S1 ಫೈಂಡ್ ಮಾಡಿದ್ಮೇಲೆ S1 ಟ್ರಾನ್ಸ್ಪೋಸ್ನ ಫೈಂಡ್ ಮಾಡ್ಕೊಳ್ಳಿ. ಈಗ S1 ಟ್ರಾನ್ಸ್ಪೋಸ್ ಅಂದರೆ S1ನ ರೋ ಮತ್ತು ಕಾಲಮ್ ಮಾಡೋದು. ಫಸ್ಟ್ ರೋನ ಫಸ್ಟ್ ಕಾಲಮ್ ಮಾಡಿ 1/√2 0 ಮೈನಸ್ 1/√2 0 1 0. ಸೆಕೆಂಡ್ ರೋನ ಸೆಕೆಂಡ್ ಕಾಲಮ್ ಮಾಡಿ, ಥರ್ಡ್ ರೋನ ಥರ್ಡ್ ಕಾಲಮ್ ಮಾಡಿ 1/√2 0 1/√2. ಈಗ S1 ಟ್ರಾನ್ಸ್ಪೋಸ್ ಫೈಂಡ್ ಮಾಡಿದ ತಕ್ಷಣ ನೀವೇನು ಮಾಡಿ,
B1ನ ಫೈಂಡ್ ಮಾಡಿ. ಇಲ್ಲಿ P1 ಅಂದರೆ ಟ್ರಾನ್ಸ್ಫಾರ್ಮೇಷನ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಫಸ್ಟ್ ಟ್ರಾನ್ಸ್ಫಾರ್ಮೇಷನ್ matrix is B1 is equal to S1 transpose A S1. ಇಲ್ಲಿ S1 transpose ಅಂದರೆ ಏನು? ಇದು 1/√2 0 1/√2 0 1 0 ಮೈನಸ್ 1/√2 0 1/√2 ಇದು S1 ಟ್ರಾನ್ಸ್ಪೋಸು. ಎ ಅಂದರೆ ಮ್ಯಾಟ್ರಿಕ್ಸ್ ಬಂತು ಎ ಯಾವುದು? ಎ ಅಂದರೆ ಇಲ್ಲಿ ನೋಡಿ, ಇದು ಎ ಮ್ಯಾಟ್ರಿಕ್ಸು. 1 - 2 4 ಇದು 1 - 2 4 -2 5 -2 4 -2 1. ಆಮೇಲೆ S1 ಇಲ್ಲಿ S1 ಅಂದರೆ ಇದು 1/√2 0 -1/√2 ಆಮೇಲೆ 0 1 0 1/√2 0 1/√2. ಈಗ ನೋಡಿ, ಈಗ ಮ್ಯಾಟ್ರಿಕ್ಸಲ್ಲಿ ಟೈಪ್ ಮಾಡೋದು ಯಾವ ಥರ? ಫಸ್ಟ್ ಎ ಮ್ಯಾಟ್ರಿಕ್ಸ್ನ ಟೈಪ್ ಮಾಡ್ಕೊಳ್ಳಿ. ಹೆಂಗೆ ಹೇಳ್ತೀನಿ. ಮೋಡ್ ಸ್ಟೇಟ್ ಮ್ಯಾಟ್ 6 ಸೆಲೆಕ್ಟ್ ಮಾಡಿ, ಅದರಲ್ಲಿ 1 ಮ್ಯಾಟ್ರಿಕ್ಸ್ ಎ 3x3 ಅದರಲ್ಲಿ ಸೆಲೆಕ್ಟ್ ಮಾಡಿ. ಈ ಮ್ಯಾಟ್ರಿಕ್ಸ್ ಏನ ಟೈಪ್ ಮಾಡ್ಕೊಳ್ಳಿ. 1 -2 4 -2 5 -2 4 -2 1. ಇದು ಮ್ಯಾಟ್ರಿಕ್ಸ್ ಎ ಟೈಪ್ ಮಾಡಿದ್ಮೇಲೆ ಎ ಸಿ ಹೊಡೀರಿ. ಆಮೇಲೆ ಎ ಸಿ ಹೊಡೆದ್ಮೇಲೆ ಏನು ಮಾಡಿ, ಮ್ಯಾಟ್ರಿಕ್ಸ್ ಎ ಟೈಪ್ ಮಾಡಿದ್ಮೇಲೆ S1ನ ಮ್ಯಾಟ್ರಿಕ್ಸ್ ಬಿಗೆ ಟೈಪ್ ಮಾಡ್ಕೊಳ್ಳಿ. ಇಲ್ಲಿ S1ನ ಟೈಪ್ ಮಾಡೋಕ್ಕೆ ಮ್ಯಾಟ್ರಿಕ್ಸ್ ಬಿನ ನೀವೇನು ಮಾಡಿ, ಶಿಫ್ಟ್ ಹೊಡೀರಿ, 4 ಹೊಡೀರಿ, ಅದರಲ್ಲಿ 1 ಡೈಮೆನ್ಷನ್ ಹೊಡೀರಿ, ಅದರಲ್ಲಿ ಮ್ಯಾಟ್ ಬಿ ಸೆಲೆಕ್ಟ್ ಮಾಡಿ 2, ಅದರಲ್ಲಿ 3x3 1 ಸೆಲೆಕ್ಟ್ ಮಾಡಿ, ಇಲ್ಲಿ ಹೊಡೀರಿ 1/√2 0 -1/√2 0 1 0 ಆಮೇಲೆ 1/√2 0 1/√2 ನೀಟಾಗಿ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡಿದ್ಮೇಲೆ ಎ ಸಿ ಹೊಡೀರಿ. ಈಗೇನು ಮಾಡಬೇಕಂದ್ರೆ, ನೀವು S1 ಟ್ರಾನ್ಸ್ಪೋಸ್ ಎ S1 ಅಂದರೆ ಅರ್ಥ ನೀವೇನು ಮಾಡಬೇಕು, ಮ್ಯಾಟ್ ಎ ಟ್ರಾನ್ಸ್ಪೋಸ್ ಅಥವಾ ಟ್ರಾನ್ಸ್ಪೋಸ್ ಅಂದರೂ ಒಂದೇ, ಇನ್ವರ್ಸ್ ಅಂದರೂ ಒಂದೇ. ಯಾವಾಗ ಆರ್ಥೋಗೋನಲ್ ಮ್ಯಾಟ್ರಿಕ್ಸಲ್ಲಿ ಇಲ್ಲೇನು ಮಾಡಬೇಕು, ಮ್ಯಾಟ್ ಬಿ ಇನ್ವರ್ಸ್ ಇಂಟು ಮ್ಯಾಟ್ ಎ ಇಂಟು ಮ್ಯಾಟ್ ಬಿ ಈ ಥರ ಟೈಪ್ ಮಾಡ್ಕೋಬೇಕು. ಇಲ್ಲಿ ಮ್ಯಾಟ್ ಎ, ಇಲ್ಲಿ ಮ್ಯಾಟ್ ಬಿ. ಕ್ಯಾಲ್ಸಿಲಿ ಈ ಥರ ಟೈಪ್ ಮಾಡೋಕ್ಕೆ ನೀವೇನು ಮಾಡಬೇಕು, ಇಲ್ಲಿ B1 = ಬರೆಯೋಣ. ಫಸ್ಟ್ ಮೋಡು ಶಿಫ್ಟ್ ಹೊಡೀರಿ, 4 ಹೊಡೀರಿ, ಇದರಲ್ಲಿ ಮ್ಯಾಟ್ ಬಿನ ಸೆಲೆಕ್ಟ್ ಮಾಡಿ 4 ಇನ್ವರ್ಸು ಇಂಟು ಶಿಫ್ಟ್ 4 3 ಮ್ಯಾಟ್ ಎ ಇಂಟು ಶಿಫ್ಟ್ 4 4 ಈಕ್ವಲ್ ಹೊಡೀರಿ. ಏನು ಬರುತ್ತೆ ಆನ್ಸರು? 5. ಇದು ಬರ್ಕೊಬಿಡೋಣ. 5 ಆಮೇಲೆ -2.828 ಬರೀರಿ ಸಾಕು. 2.8284 ಬೇಕಾದರೂ ಬರಿಬೋದು. -2.828 ಆಮೇಲೆ 0 -2.828 ಆಮೇಲೆ 5 ಆಮೇಲೆ 0 ಆಮೇಲೆ 0 0 -3 ಇದು B1. ಈಗ ನೋಡಿ, B1 ಇಲ್ಲಿ ನಿಮಗೆ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಬಂದಿಲ್ಲ, ಅದಕ್ಕೆ ಸೇಮ್ ಪ್ರೊಸೀಜರ್ ಫಾಲೋ ಮಾಡಬೇಕು. ಇಲ್ಲೇನು ಮಾಡಬೇಕಂದ್ರೆ, ಇಲ್ಲಿ ನಾನ್ ಡಯಾಗ್ನಲ್ ಎಲಿಮೆಂಟ್ನ ಹುಡುಕ್ಬೇಕು ನೀವು. ದ ಲಾರ್ಜೆಸ್ಟ್ ಹಿಯರ್ ದ
ನೋಡಿ, ಹಿಯರ್ ದ ಲಾರ್ಜೆಸ್ಟ್ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್. ಇಲ್ಲಿ ನೋಡಿ, ಈಗ ನೋಡಿ, ಹಿಯರ್ ದ ಲಾರ್ಜೆಸ್ಟ್ ನಾನ್ ಡಯಾಗ್ನಲ್ ಎಲಿಮೆಂಟ್ ಅಂತ ಬರ್ಕೋಬೇಕು. ಇಲ್ಲಿ ನೋಡಿ, ಇದು ಡಯಾಗ್ನಲ್ ಎಲಿಮೆಂಟ್ಸ್ 5 5 -3. ನಾನ್ ಡಯಾಗ್ನಲ್ ಎಲಿಮೆಂಟ್ ಬಂದು ಇದು -2.828 ತಗೋಬೇಕು. ಗೊತ್ತಾಗ್ತಿದೆಯಲ್ವಾ? ಇಲ್ಲೇನು ಮಾಡಿ ನೀವು, ಇಲ್ಲಿ ನೋಡಿ, ಫಸ್ಟ್ ರೋ ಸೆಕೆಂಡ್ ಕಾಲಮಲ್ಲಿದೆ, ಅರ್ಥ ಆಗ್ತಿದೆಯಲ್ವಾ? ಮತ್ತು ಸೆಕೆಂಡ್ ರೋ ಫಸ್ಟ್ ಕಾಲಮಲ್ಲಿದೆ. ಫಸ್ಟ್ ಬರ್ಕೋಬಿಡಿ ಮಾಡ್ಯುಲಸ್ ಆಫ್ A13 ಅಥವಾ A12 ಅಥವಾ ಮಾಡ್ಯುಲಸ್ ಆಫ್ A21 ಈಸ್ ಈಕ್ವಲ್ ಟು 2.28. ಆಮೇಲೆ ಆ್ಯಂಡ್ ನೆಗೆಟಿವ್ ಬಂದರೆ ಈ ಥರ ಬರ್ಕೊಳ್ಳಿ ಅಷ್ಟೇ. ಆ್ಯಂಡ್ A11 A22 ಬರ್ಕೊಳ್ಳಿ. ಹಾಂ, A11 A22 ಈಸ್ ಈಕ್ವಲ್ ಟು 5. ಇದು ನೋಡಿ ಕರೆಸ್ಪಾಂಡಿಂಗ್ ಡಯಾಗ್ನಲ್ ಎಲಿಮೆಂಟ್. ಬೋಲ್ದಾರಿ. ನೆಕ್ಸ್ಟ್, ಈಗ tan 2β ಫಾರ್ಮುಲಾ ಬಂದು 2 times A12 divided by A11 2 times 2.828 divided by 5 minus 5. ಇಲ್ಲಿ ನೋಡಿ, ಕ್ಯಾಲ್ಸಿಲಿ ಇದನ್ನ ಮಾಡಿ, 2 into 2.828 ಎಷ್ಟು ಬರುತ್ತೆ? 5.656 divided by 0. ಎನಿಥಿಂಗ್ ಡಿವೈಡ್ ಬೈ 0 ಈಸ್ ಇನ್ಫಿನಿಟಿ. ಈಗೇನಾಗುತ್ತೆ, tan 2β ಈಸ್ ಈಕ್ವಲ್ ಟು ಇನ್ಫಿನಿಟಿ ಅಂದರೆ tan π/2. ಆವಾಗ 2β ಏನಾಗುತ್ತೆ? π/2 ಆಗುತ್ತೆ. ಡೀಟಾ ಬಂದು π/4 ಆಗುತ್ತೆ. ನೋಡಿ, ಡೀಟಾ π/4 ಬಂದ ತಕ್ಷಣ ಈಗ S1 ಐತಲ್ವ, ಈಗ S2ನ ಫೈಂಡ್ ಮಾಡಬೇಕು. ನೋಡಿ, S2ಗೆ ಫಾರ್ಮುಲಾ ಫಸ್ಟು ಇಲ್ಲಿ ಕಾಸ್ ಡೀಟಾ, ಇಲ್ಲೂ ಕಾಸ್ ಡೀಟಾ ಬರ್ಕೊಳ್ಳಿ, ಇಲ್ಲಿ 1 ಬರ್ಕೊಳ್ಳಿ. ಇಲ್ಲಿ ನೋಡಿ, 1ಗೆ ರಿಲೇಟೆಡ್ ಎಲಿಮೆಂಟ್ 0 0 ಹಾಕಿ, ಕಾಸ್ ಡೀಟಾ ರೈಟಲ್ಲಿ ಮೈನಸ್ ಸೈನ್ ಡೀಟಾ ಬರೀರಿ, ಕಾಸ್ ಡೀಟಾ ಲೆಫ್ಟಲ್ಲಿ ಬರೀ ಸೈನ್ ಡೀಟಾ ಬರೀರಿ. ಇಲ್ಲಿ ಕಾಸ್ π/4 ಅಂದರೆ 1/√2, ಮೈನಸ್ ಸೈನ್ π/4 ಅಂದರೆ -1/√2, 0 ಸೈನ್ π/4 ಇಸ್ 1/√2, 1/√2, 0 0 0 1. ಇದು S2 ಸಿಕ್ತು. ನೀವೇನು ಮಾಡಬೇಕು? S2 ಟ್ರಾನ್ಸ್ಪೋಸ್ ಮಾಡ್ಕೋಬೇಕು. S2 ಟ್ರಾನ್ಸ್ಪೋಸ್ ಅಂದರೆ ಈ ರೋನ ಕಾಲಮ್ ಮಾಡೋದು. ಫಸ್ಟ್ ರೋನ ಫಸ್ಟ್ ಕಾಲಮ್ ಮಾಡಿ, 1/√2 -1/√2 0, 1/√2 1/√2 0 0 0 1. ನೋಡಿ, ಇದು ಮಾಡಿದ್ಮೇಲೆ ನೀವೇನು ಮಾಡಿ, ಇದು ಆರ್ಥಗ್ನಲ್ ಮ್ಯಾಟ್ರಿಕ್ಸಿಸ್ ಅಂತ ಬರ್ಕೊಳ್ಳಿ. ಇದಕ್ಕೆ ದ ಆರ್ಥಗ್ನಲ್ ಮ್ಯಾಟ್ರಿಕ್ಸಿಸ್. ಆರ್ಥಗ್ನಲ್ ಮ್ಯಾಟ್ರಿಕ್ಸ್ ಅಂದರೆ ಟ್ರಾನ್ಸ್ಪೋಸ್ ಮಾಡಿದ್ರು ಒಂದೇ ಆನ್ಸರ್ ಬರುತ್ತೆ, ಮತ್ತು ಇನ್ವರ್ಸ್ ಮಾಡಿದ್ರು ಒಂದೇ ಆನ್ಸರ್ ಬರುತ್ತೆ. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, S2 ಫೈಂಡ್ ಮಾಡಿದ್ಮೇಲೆ S2 ಟ್ರಾನ್ಸ್ಪೋಸು ಮತ್ತು ಸೆಕೆಂಡ್ ಟ್ರಾನ್ಸ್ಫಾರ್ಮೇಷನ್ ಮ್ಯಾಟ್ರಿಕ್ಸ್ ಅಂತ ಬರ್ಕೋಬೇಕು. ದ ಸೆಕೆಂಡ್ ಟ್ರಾನ್ಸ್ಫಾರ್ಮೇಷನ್ ಮ್ಯಾಟ್ರಿಕ್ಸ್ ಈಸ್ ಅಂತ ಬರೆದು, ಇಲ್ಲಿ ಫಾರ್ಮುಲಾ ಬಂದು B2 ಈಸ್ ಈಕ್ವಲ್ ಟು S2 ಟ್ರಾನ್ಸ್ಪೋಸ್. ಇಲ್ಲಿ A ಬದಲು B1 ಬರುತ್ತೆ, B1 S2. ಇಲ್ಲಿ S2 ಟ್ರಾನ್ಸ್ಪೋಸ್ ಅಂದರೆ ಇದು 1/√2 1/√2 0 -1/√2 1/√2 0 0 0 1. B1 ಅಂದರೆ ಇದು 5 - 2.828 0 -2.828 5 0 0 0 -3. ಆಮೇಲೆ S2 ಅಂದರೆ ಇದು
1/√2 minus 1/√2 0, 1/√2 1/√2 0, 0 0 1. ಈಗೇನು ಮಾಡಿ B2ನ ಫೈಂಡ್ ಮಾಡ್ಕೊಳ್ಳಿ. ಇದನ್ನ ಕ್ಯಾಲ್ಸಿಲ್ ಮಾಡೋದು ಯಾವ ಥರ ನೋಡಿ, ಇದನ್ನ ಮ್ಯಾಟ್ಸಿಗೆ ಟೈಪ್ ಮಾಡ್ಕೋಬೇಕು. S2ನ ಮ್ಯಾಟ್ಸಿಗೆ ಟೈಪ್ ಮಾಡ್ಕೊಳ್ಳಿ. S2ನ ಇದು ಮಾಡೋದು ಯಾವ ಥರ ಅಂದರೆ ಶಿಫ್ಟು 4, ಇಲ್ಲಿ 1, ಅದರಲ್ಲಿ 3, ಅದರಲ್ಲಿ 1, ಮ್ಯಾಟ್ಸಿಲಿ ಟೈಪ್ ಮಾಡ್ಕೊಳ್ಳಿ. 1/√2 minus 1/√2 0, 1/√2 1/√2 0, 0 0 1. ಮ್ಯಾಟ್ಸಿ ಟೈಪ್ ಮಾಡಿದ್ಮೇಲೆ ಇಲ್ಲೇನು ಮಾಡಬೇಕು, ಮ್ಯಾಟ್ಸಿ ಟ್ರಾನ್ಸ್ಪೋಸ್ ಇಂಟು ಮ್ಯಾಟ್ ಆನ್ಸರ್ ಇಂಟು ಮ್ಯಾಟ್ಸಿ ಮಾಡಬೇಕು. ಶಿಫ್ಟು 4 5 ಇನ್ವರ್ಸ್, ಟ್ರಾನ್ಸ್ಪೋಸ್ ಅಂದರೂ ಒಂದೇ, ಇನ್ವರ್ಸ್ ಅಂದರೂ ಒಂದೇ. ಶಿಫ್ಟು 4 ಮ್ಯಾಟ್ ಆನ್ಸರ್ 6, ಶಿಫ್ಟು 4 ಮ್ಯಾಟ್ ಆನ್ಸರ್ ಆದಮೇಲೆ ಮ್ಯಾಟ್ಸಿ 5. ನೋಡಿ, ಫಸ್ಟು ಮ್ಯಾಟ್ಸಿ ಇನ್ವರ್ಸು, ಆಮೇಲೆ ಮ್ಯಾಟ್ ಆನ್ಸರು, ಆಮೇಲೆ ಮ್ಯಾಟ್ಸಿ ಈಕ್ವಲ್ ಹೊಡೀರಿ, ನಿಮಗೆ ಆನ್ಸರ್ ಬರುತ್ತೆ. ನೋಡಿ ಏನು ಆನ್ಸರ್ ಬಂತು, 2.1715 7.82 B2 ಬರ್ಕೊಬಿಡೋಣ. ಏನು ಬಂತು, ಡಯಾಗ್ನಲ್ ಬಂದಿದೆ, ಇಲ್ಲಿಗೆ ಸ್ಟಾಪ್ ಮಾಡಬೇಕು. 2.1715 0 0 0 7.8284 0 0 0 -3. ಈಗ ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ದ ಐಗನ್ ವ್ಯಾಲ್ಯೂಸ್ ಆರ್ ಅಂತ ಬರೆದು ಇದಕ್ಕೆ ಐಗನ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. 2.1715 7.8284 ಆ್ಯಂಡ್ -3. ಐಗನ್ ವೆಕ್ಟರ್ ಫೈಂಡ್ ಮಾಡೋಕ್ಕೆ S = S1 ಇಂಟು S2 ಮಾಡಬೇಕು. ಇಲ್ಲಿ S1 ಅಂದರೆ ನಾವು ಫೈಂಡ್ ಮಾಡಿದ್ದೀವಲ್ಲ ಅದು. ನೋಡಿ, ಇದು S1 ಅರ್ಥ ಆಗ್ತಿದೆಯಲ್ವಾ. 1/√2 0 1/√2 0 1 0 minus 1/√2 0 1/√2. S2 ಅಂದರೆ ಇದು 1/√2 minus 1/√2 0 1/√2 1/√2 0 0 0 1. ಈಗ S1 ಇಂಟು S2 ಮಾಡೋದು ಹೆಂಗೆ ಅಂದರೆ ಮ್ಯಾಟ್ಸ್ B ಇಂಟು ಮ್ಯಾಟ್ ಸಿ ಮಾಡಿ ಅಷ್ಟೇ. ಇಲ್ಲೇ ಬರೆದ್ಬಿಡ್ತೀನಿ ನೋಡಿ, AC ಹೊಡೆದ್ಬಿಟ್ಟು ಶಿಫ್ಟು 4 ಮ್ಯಾಟ್ B ಎಷ್ಟು 4 ಇಂಟು ಶಿಫ್ಟು 4 ಮ್ಯಾಟ್ B ಎಷ್ಟು 0.5 ಅಂದರೆ 1/2, ಆಮೇಲೆ -1/2. ಇಲ್ಲಿ ಪಾಯಿಂಟ್ಸ್ ಇದು 1/√2 ಅಂತ ಬರ್ಕೊಳ್ಳಿ. ಆಮೇಲೆ 1/√2 ಮತ್ತು 1/√2 0, ಆಮೇಲೆ 1/2 -1/2 1/√2. ಇದು ಬಂದು ದ ಕರೆಸ್ಪಾಂಡಿಂಗ್, ಲಾಸ್ಟಲ್ಲಿ ಏನು ಬರೀತೀರಾ, ಕರೆಸ್ಪಾಂಡಿಂಗ್ ಐಗನ್ ವೆಕ್ಟರ್ಸ್ ಆರ್ ಅಂತ ಬರ್ದ್ಬಿಡಿ. corresponding eigenvectors are 1 1/2 1/√2 1/2, ಆಮೇಲೆ ನೆಕ್ಸ್ಟು -1/2 1/√2 -1/2 ಆ್ಯಂಡ್ -1/√2 0 1/√2. ಇದು ಐಗನ್ ವೆಕ್ಟರ್ಸ್. ಈಗ ಇದನ್ನ ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ ಫಾಸ್ಟಾಗಿ. ಫಸ್ಟು
ನೋಡಿ ಕ್ವಶನ್ ಈ ಥರ ಕೇಳ್ತಾರೆ. ನೀವೇನು ಮಾಡಬೇಕು, ಎ ಮ್ಯಾಟ್ರಿಕ್ಸ್ ಬರ್ಕೋಬೇಕು, ಲಾರ್ಜೆಸ್ಟ್ ನಾನ್ ಡಯಾಗ್ನಲ್ ಸೆಲೆಕ್ಟ್ ಮಾಡ್ಕೋಬೇಕು. A13 A31 ಎಲ್ಲಿದೆ, A11 A33 ನೋಟ್ ಮಾಡಿಕೊಂಡು tan to ಡೀಟಾನ ಫೈಂಡ್ ಮಾಡಬೇಕು. ಅದು ಇನ್ಫಿನಿಟಿ ಬರುತ್ತೆ. ಆವಾಗ ಡೀಟಾ π/4 ಆಗುತ್ತೆ. ಡೀಟಾ ಫೈಂಡ್ ಮಾಡಿದ ತಕ್ಷಣ ನೀವೇನು ಮಾಡಬೇಕು, S1 ಆರ್ಥೋಗೋನಲ್ ಮ್ಯಾಟ್ರಿಕ್ಸಿಸ್ ಅಂತ ಬರ್ಕೋಬೇಕು. ಇದಕ್ಕೆ ಫಾರ್ಮುಲಾ ಕಾಸ್ ಡೀಟಾ 0 ಮೈನಸ್ ಸೈನ್ ಡೀಟಾ 0 1 0 ಸೈನ್ ಡೀಟಾ 0 ಕಾಸ್. S1 ಫೈಂಡ್ ಮಾಡಿ ಕಾಸ್ π/4 ಸೈನ್ π/4 ಅಂದರೆ 1/√. ಅವಾಗ S1 ಈ ಥರ ಬರುತ್ತೆ. S1 ಟ್ರಾನ್ಸ್ಪೋಸ್ ಮಾಡ್ಕೋಬೇಕು. ಇದಾದ ತಕ್ಷಣ ನೀವೇನು ಮಾಡಬೇಕು, B1 ಫೈಂಡ್ ಮಾಡಬೇಕು. B1 ಅಂದರೆ S1 ಟ್ರಾನ್ಸ್ಪೋಸ್ AS1 ಮಾಡಿದಾಗ B1 ಸಿಗುತ್ತೆ. B1 ಡಯಾಗ್ನಲ್ ಎಲಿಮೆಂಟ್ ಬರಲಿಲ್ಲ, ಅದಕ್ಕೆ ಇದರಲ್ಲಿ ದ ಲಾರ್ಜೆಸ್ಟ್ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ನ ಐಡೆಂಟಿಫೈ ಮಾಡಿಕೊಂಡು ಇಲ್ಲಿ ನೆಗೆಟಿವ್ ಇದ್ದರೆ A12 ಮಾಡ್ಯುಲಸ್ ಆಫ್ A12 ಬರ್ಕೊಳ್ಳಿ, A21 ಬರ್ಕೊಳ್ಳಿ. ಆಮೇಲೆ ಒಂದು ನಿಮಿಷ ಮುಗ್ದೇ ಹೋಯಿತು. ಆಮೇಲೆ A11 A3 A22 ಬರ್ಕೊಬಿಡಿ. ಬರೆದಾದ್ಮೇಲೆ ಟ್ಯಾನ್ ಟು ಡೀಟಾಗೆ ಫಾರ್ಮುಲಾ ಇದು, ಇಲ್ಲಿ ಇನ್ಫಿನಿಟಿ ಬರುತ್ತೆ, ಡೀಟಾ ಸಿಗುತ್ತೆ π/4. S2 ಫೈಂಡ್ ಮಾಡ್ಕೊಳ್ಳಿ, S2 ಟ್ರಾನ್ಸ್ಪೋಸ್ ಮಾಡಿ. ಆಮೇಲೆ B2 ಅಂದರೆ S2 ಟ್ರಾನ್ಸ್ಪೋಸ್ B1 S2 ಮಾಡಿ. S2 ಟ್ರಾನ್ಸ್ಪೋಸ್ ಅಂದರೆ ಇದು, S2 ಅಂದರೆ ಇದು, B1 ಅಂದರೆ ಇಲ್ಲಿ ಫೈಂಡ್ ಮಾಡಿರೋದು. ಅರ್ಥ ಆಗ್ತಿದೆಯಲ್ವಾ? ಅದಾಗ್ಬಿಟ್ಟು ಇಲ್ಲಿ ಕ್ಯಾಲ್ಸಿಲಿ ಮ್ಯಾಟ್ ಸಿ ಟ್ರಾನ್ಸ್ಪೋಸ್ ಇನ್ವರ್ಸು ಮ್ಯಾಟ್ ಆನ್ಸರು ಮತ್ತು ಮ್ಯಾಟ್ ಸಿ ಮಾಡಿದ್ರೆ ಇದು ಬಂದ್ಬಿಡುತ್ತೆ. ಇದು ಲಾರ್ಜೆಸ್ಟ್ ಐಗನ್ ವ್ಯಾಲ್ಯೂಸು. ಲಾರ್ಜೆಸ್ಟ್ ಐಗನ್ ವೆಕ್ಟರ್ಗೆ S1 × S2 ಇದು ಮಲ್ಟಿಪ್ಲೈ ಮಾಡಿ ಇದು ಲಾರ್ಜೆಸ್ಟ್ ಐಗನ್ ವೆಕ್ಟರ್ ಕೊಡುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.